ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪಂಚಾಯಿತಿ ಇ ಖಾತಾ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ, ಮತ್ತು ಯಾವೆಲ್ಲ ಪ್ರಾಪರ್ಟೀಸ್ ಪಂಚಾಯಿತಿ ಇ ಖಾತಾ ಹಾಕ್ಬೋದು, ಪಂಚಾಯಿತಿಲಿ ಹೇಳ್ತಿರೋ ಪ್ರಕಾರ ಇನ್ನೂ 1 ವಾರ ಕಾಯಬೇಕಾ ಪಂಚಾಯಿತಿ ಖಾತಾ ತಗೊಳ್ಬೇಕಂದ್ರೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಯಾವ್ದಾವ್ದು ಬೇಕು ಅಂತ ಫಸ್ಟ್ ನೋಡ್ಬಿಡೋಣ. ಫಸ್ಟಾಗಿ ಇ.ಸಿ ಬೇಕು, ಎನ್ಕಾಮರೇಜ್ ಸರ್ಟಿಫಿಕೇಟ್ ಅಂತಾರೆ ಇದನ್ನು ನೀವು ಆನ್ಲೈನಲ್ಲೇ ಅಪ್ಲೈ ಬೇಕಾದ್ರೆ ಮಾಡ್ಬೋದು. ಅದು ಯಾವ ಥರ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಆ ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಇ.ಸಿನ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಈ ಒಂದು ಇ.ಸಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದು ಓನ್ಲಿ ಫಾರ್ ರೀಡಿಂಗ್ ಆಪ್ಷನ್, ಅದು ಒರಿಜಿನಲ್ ಅಲ್ಲ, ಡಿಜಿಟಲ್ ಸೈನ್ ಆಗಿರೋಂಥ ಇ.ಸಿನೇ ಆಗಬೇಕು. ಈ ಒಂದು ಇ.ಸಿ ಟಿಲ್ ಡೇಟ್ವರೆಗೂ ಇರಬೇಕು. ನೀವು ಪರ್ಚೇಸ್ ಮಾಡ್ತಿರಲ್ಲ ಅವತ್ತಿಂದ 1 ಮಂತ್ ಬ್ಯಾಕ್ ಬಿಫೋರ್ ಯು ಪರ್ಚೇಸ್ ದ ಸೈಟ್, ಅಲ್ಲಿಂದ ಟಿಲ್ ಡೇಟ್ವರೆಗೂ ಇ.ಸಿ ಇರಬೇಕು. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಆರ್.ಟಿ.ಸಿ ಬೇಕೇ ಬೇಕು. ಆರ್.ಟಿ.ಸಿ ಕೇಳ್ತಾ ಇದ್ದಾರೆ. ಭೂಮಿ ಅನ್ನೋ ಒಂದು ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ಆರ್.ಟಿ.ಸಿನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಆರ್.ಟಿ.ಸಿ ಹೆಂಗೆ ಡೌನ್ಲೋಡ್ ಮಾಡಬೇಕು ಅನ್ನೋದು ಒಂದು ಶಾರ್ಟ್ಸ್ ಮಾಡಿದ್ದೀನಿ, ಅಂದರೆ ರೀಲ್ಸ್ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನೀವು ಅದನ್ನ ಹೋಗಿ ನೋಡಿದ್ರೆ ವಿತಿನ್ ಸೆಕೆಂಡಲ್ಲಿ ಹೌ ಟು ಡೌನ್ಲೋಡ್ ಇ.ಸಿ ಇನ್ 1 ಸೆಕೆಂಡ್ ಅಂತ ಮಾಡಿದ್ದೀನಿ. ನೀವು ಅದನ್ನ ಆರ್.ಟಿ.ಸಿ ಇನ್ 1 ಸೆಕೆಂಡ್ ಅಂತ ಮಾಡಿದ್ದೀನಿ. ನೀವು ಅದನ್ನ ವಿತಿನ್ 1 ಸೆಕೆಂಡಲ್ಲಿ ಆರ್.ಟಿ.ಸಿ ಡೌನ್ಲೋಡ್ ಮಾಡ್ಕೋಬೋದು. ನೀವೇನಾದರೂ ಆರ್.ಟಿ.ಸಿ ಡೌನ್ಲೋಡ್ ಮಾಡ್ತಾ ಇದ್ದರೆ ಅದು ಬ್ಲರ್ ಆಗಿರಬಾರ್ದು, ಯಾವುದೇ ಒಂದು ಪೇಜ್ ಮಿಸ್ಸಿಂಗ್ ಇರಬಾರ್ದು, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೇಲ್ ಡೀಡು, ನಿಮ್ಮ ಸೇಲ್ ಡೀಡ್ ಏನಿರುತ್ತಲ್ಲ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಅದು ಒಂದು PDF ಮಾಡಿ. ಮ್ಯಾಕ್ಸಿಮಮ್ 5 MB ಇರಬೇಕಷ್ಟೇ, ಅದ್ರ ಮೇಲೆ ಹೋಗಂಗಿಲ್ಲ. ಕೇಬಿಲ್ ಇದ್ರೂ ನಡೆಯುತ್ತೆ. ನಿಮ್ಮ ಒಂದು ಕಂಪ್ಲೀಟ್ ಸೇಲ್ ಡೀಡ್ PDF ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲ ಪೇಜಸ್ಸು ಇರಬೇಕು, ಮ್ಯಾಕ್ಸಿಮಮ್ 5 MB. GPS ಫೋಟೋ ಮೇಯ್ನಾಗಿ ಕೇಳ್ತಾ ಇದ್ದೀರಾ. GPS ಫೋಟೋನ ನೀವು ಏನು ಲ್ಯಾಂಡ್ಸ್ಕೇಪಲ್ಲಿ ತೆಗಿಬೇಕು. ರೀಲ್ಸ್ ಮಾಡ್ತಿರಲ್ಲ ಪೋರ್ಟ್ರೇಟ್, ಅದರಲ್ಲಿ ತೆಗಿಯೋ ಆಗಿಲ್ಲ, ಲ್ಯಾಂಡ್ಸ್ಕೇಪಲ್ಲೇ ತೆಗಿಬೇಕು, ಅಡ್ಡಡ್ಡ ತೆಗಿಬೇಕು. ಸರಿನಾ? ತೆಗ್ದಾದ್ಮೇಲೆ ಲ್ಯಾಟಿಟ್ಯೂಡ್ ಕ್ಲೀನಾಗಿ ಕಾಣಿಸ್ಬೇಕು, ಡೇಟ್ ಟೈಮ್ ಕ್ಲೀನಾಗಿ ಕಾಣಿಸ್ಬೇಕು, ಆ ಏರಿಯಾದ ಪಿನ್ ಕೋಡ್ ಕ್ಲೀನಾಗಿ ಕಾಣಿಸ್ಬೇಕು. ಮ್ಯಾಕ್ಸಿಮಮ್ ಅಂದರೆ 500 KB ಅಷ್ಟೇ ಆ ಫೋಟೋ ಇರಬೇಕಾಗಿರೋದು, ಅದಕ್ಕಿಂತ ಕೆಳಗಡೆನೇ ಇರಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡು ನಿಮ್ಮದು KYC ಮಾಡಬೇಕು ಆನ್ಲೈನಲ್ಲೇ, ಹಾಗಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೀವು ಅದನ್ನೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಪ್ರಾಪರ್ಟಿ ಓನರ್ ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕು. ಮತ್ತು ಆಧಾರ್ ಕಾರ್ಡಿಗೆ ಮೊಬೈಲ್ ಲಿಂಕ್ ಆಗಿರಬೇಕು. ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಲು, ಒಂದು ವೇಳೆ ನೀವೇನಾದರೂ ಪ್ಲಾಟಲ್ಲಿ ಮನೆ ಕಟ್ಟಿದ್ದೀರಾ ಅಂದ್ಕೊಳ್ಳಿ, ಅಂಥದ್ದು ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು ಬೇಕು. ಅದರಲ್ಲಿ RR ನಂಬರು, ಅಕೌಂಟ್ ID ಬೇಕಾಗುತ್ತೆ. ನಿಮ್ದೇನಾದರೂ ಟೆಂಪ್ರವರಿ ಕನೆಕ್ಷನ್ ಆಗಿದ್ರೆ ಡೇಟಾ ಫೆಚ್ ಆಗ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ದು. ಸದ್ಯಕ್ಕೆ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಯಾರ್ಯಾರು ಇದೆಯಲ್ಲ ಟೆಂಪ್ರವರಿ, ಅವ್ರು ಯಾರು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಅದು ಫೆಚ್ ಆಗ್ತಾ ಇಲ್ಲ. ಟೆಂಪ್ರವರಿ ಇರೋರ್ದು, ಪರ್ಮನೆಂಟ್ ಇರೋರು ಫೆಚ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಪಂಚಾಯತಿ ಲಿಮಿಟಲ್ಲಿ. ಕಾನ್ಸ್, ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಸದ್ಯಕ್ಕೆ, ನೀವೆಲ್ಲ ಕೇಳ್ತಾ ಇರ್ಬೋದು, ಇನ್ನೂ 1 ವಾರ ಕಾಯಿರಿ, ಇನ್ನೂ ಬಿಟ್ಟೇ ಇಲ್ಲ, ಬರೀ ಅಲ್ಲೊಂದು ಇಲ್ಲೊಂದು ಡಿಸ್ಟಿಕ್ಗಳಿಗೆ ಬಿಟ್ಟವ್ರೆ, ತಾಲೂಕುಗಳಿಗೆ ಬಿಟ್ಟವ್ರೆ, ಇನ್ನೂ ಎಲ್ಲೂ ಬಿಟ್ಟಿಲ್ಲ ಅಂತ. ಆ ಥರ ಏನಿಲ್ಲ. ನಾವು ಆಲ್ಮೋಸ್ಟ್ ನಾನು ಒಂದು 17 to 18 ಅಪ್ಲಿಕೇಶನ್ಸ್ ಹಾಕಿದ್ದೀನಿ. ಬೆಂಗಳೂರು ಸರೌಂಡಿಂಗು ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಹಾಕಿದ್ದೀನಿ ನಾನು. ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಯಾರೆಲ್ಲ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಮೆಜರ್ಮೆಂಟ್ ಇರಲ್ಲ, ಇವಾಗ ಗುಂಟೆ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, ಅಂಥವ್ರಿಗಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಪಂಚಾಯತಿಯಿಂದ ಕರ್ಕೊಬಂದು ಪಂಚಾಯತಿಯವ್ರನ್ನ ಮೆಜರ್ಮೆಂಟ್ ಮಾಡಿಸಿ, ನಿಮ್ಮದು 2030ನೋ 3040ನೋ ಮೆಜರ್ಮೆಂಟ್ ಮಾಡಿಸಿ ಅದಕ್ಕೊಂದು ಪೇಪರ್ ಕ್ರಿಯೇಟ್ ಮಾಡಿ, ಆಮೇಲಿಂದನೇ ನೀವು ಅಪ್ಲೈ ಮಾಡೋಕ್ಕಾಗದ ಆ್ಯಸ್ ಪರ್ ಮೈ ನಾಲೆಡ್ಜ್. ಓಕೆನಾ? ಅದೇನಾದ್ರು ಬೇರೆ ಇದ್ರೂ ಇರ್ಬೋದು, ಬಟ್ ನನಗೆ ಇಲ್ಲಿವರೆಗೂ ಗೊತ್ತಿರೋ ಸುದ್ದಿ ಪ್ರಕಾರ ಆ ಥರ ಇದೆ. ಪ್ರಾಪರ್ಟಿ ಅಂಡರ್ ಲೋನ್ ಯಾರು ತಗೊಂಡಿದ್ದೀರಲ್ಲ ಅದು ಮೋಸ್ಟ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಅದು ಒಂದು ರೀಸನ್ ಏನು ಅಂದರೆ ಆರ್.ಟಿ.ಸಿಲಿ ಲೋನ್ ಅವ್ರದ್ದು ಬೇರೆ ರಿಜಿಸ್ಟರ್ ನಂಬರ್ ಬರ್ತಾ ಇದೆ, ನಿಮ್ಮದು ರಿಜಿಸ್ಟರ್ ನಂಬರ್ ಇದೆ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಫೆಚ್ ಮಾಡೋಕ್ಕೆ ಹೋದರೆ ಅದು ಫೆಚ್ ಆಗ್ತಾ ಇಲ್ಲ. ಸರಿನಾ? ಲೋನ್ ಅವ್ರ ನಂಬರು ಲೋನ್ಗೆ ಅಟ್ ಪ್ರೆಸೆಂಟ್ ನಿಮ್ಮ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ, ಆ ಥರ ಪ್ರಾಬ್ಲಮ್ ಇರುತ್ತೆ. ಒಬ್ಬೊಬ್ಬರು ಲೋನ್ ಕೊಡೋರು ಏನು ಮಾಡಿರ್ತಾರೆ ಅಂದರೆ ಅವ್ರ ಹೆಸ್ರು ಮಾಡಿಸ್ಕೊಂಡು ಲೋನ್ ಕೊಟ್ಟಿರ್ತಾರೆ. ಆ ಥರ ಮಾಡದೇ ಇರೋವಂಥ ನ್ಯಾಷನಲೈಸ್ ಬ್ಯಾಂಕ್ಸ್ ಇರುತ್ತೆ, ಅವ್ರ ಹೆಸ್ರಿಗೆ ಏನು ರಿಜಿಸ್ಟರ್ ಪೇಪರ್ ಮಾಡಿಸ್ಕೊಂಡಿರಲ್ಲ. ಆ ಥರ ಇದ್ದರೆ ನಿಮ್ದು ಆಗುತ್ತೆ, ಆ ಥರ ಇಲ್ಲ ಅಂದರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಅಂದರೆ ಆಗುತ್ತೆ, ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಆಗಲ್ಲ. ನೀವು ಆರ್.ಟಿ.ಸಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಹೆಸ್ರಿಗೆ ರಿಜಿಸ್ಟರ್ ಪೇಪರ್ ಮಾಡಿಸ್ಕೊಂಡಿದ್ದೀರಾ ಅಂತ. ಓಕೆ, ನೆಕ್ಸ್ಟ್ ಜಾಯಿಂಟ್ ಸೈಟ್ಸು.
ನೀವೇನು ಮಾಡಿರ್ತೀರಾ, ಒಂದು 2400 ಸ್ಕ್ವೇರ್ ಫೀಟ್ ಬೇಕು ನನಗೆ ಅಂತ ಹೇಳ್ಬಿಟ್ಟು 2 ಸೈಟ್ ತಗೊಂಬಿಟ್ಟಿರ್ತೀರಾ. 2 ಸೈಟ್ ತಗೊಂಡು ಒಂದೇ ಪೇಪರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟಿರ್ತೀರಾ. ಆ ಥರ ಮಾಡಿಸಿದ್ರು ಕೂಡ ಅದು ಆಗ್ತಾ ಇಲ್ಲ ಸದ್ಯಕ್ಕೆ ಅಪ್ಲೈ ಮಾಡೋದಕ್ಕೆ. ಯಾಕೆ ಅಂದರೆ 2 ನೀವು ಸಪ್ರೇಟ್ ನಂಬರ್ ಹಾಕಿರ್ತೀರ, 1 ಮತ್ತು 2 ಅಂತ. 1 ಡೇಟಾ ಫೆಚ್ ಆದರೆ 1 ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಪ್ರೊಸೀಡ್ ಕೊಡ್ಬೋದು. 2 ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಆಗ್ತಾ ಇಲ್ಲ. ಮತ್ತೆ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕಾ ಏನು ಅಂತ ಅದು ನೋಡಬೇಕು. ಅದೊಂದು ಸ್ವಲ್ಪ ಇನ್ನೂ ಕ್ಲಾರಿಟಿ ಇಲ್ಲ. ಓಕೆ, ಇಷ್ಟಾಗಿತ್ತು ಡಾಕ್ಯುಮೆಂಟ್ಸು ಸದ್ಯಕ್ಕೆ. ಇವಾಗ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋ ಅಂಥದ್ದು. ಮತ್ತು ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ, ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ, ನಾನು ಪೇಯ್ಡ್ ಸರ್ವಿಸ್ ಮಾಡ್ತಾಯಿದ್ದೀನಿ. ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೀರಿಯಸ್ ಆಗಿರೋರು ಮಾತ್ರ ಬನ್ನಿ, ಸೀರಿಯಸ್ ಆಗಿರೋರು ಮಾತ್ರ ಎನ್ಕ್ವೈರಿ ಮಾಡಿ. ಎನ್ಕ್ವೈರಿ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಬೇಕು ಅಂತ. ಇಷ್ಟು ಡಾಕ್ಯುಮೆಂಟ್ಸ್ ಹೊಂದಿಸ್ಕೊಂಡೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಾನು ಅಪ್ಲೈ ಮಾಡ್ಕೊಡ್ತೀನಿ. ಅದು ಪೇಯ್ಡ್ ಸರ್ವಿಸ್ ಆಗುತ್ತೆ. ವಾಟ್ಸಪ್ ಚಾನಲಿಗೆ ಬನ್ನಿ, ಅದೆಷ್ಟಾಗುತ್ತೆ ಅಂತ ನಾನು ಹೇಳ್ತೀನಿ. ನಂಬರ್ ಕೂಡ ನಂದು ಅಲ್ಲೇ ಸಿಗುತ್ತೆ, ವಾಟ್ಸಪ್ ಗ್ರೂಪು ಮತ್ತು ಚಾನಲಲ್ಲಿ. ನೀವು ಅಲ್ಲಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಹೊಂದಿಸ್ಕೊಂಡು ಬನ್ನಿ. ಸುಮ್ಮನೆ ಟೈಮ್ ಪಾಸಿಗೆ ಸೀರಿಯಸ್ ಆಗಿದ್ದರೆ ಮಾತ್ರನೇ ನಾನು ಹೆಲ್ಪ್ ಮಾಡೋದು. ಸುಮ್ಮನೆ ಟೈಮ್ ಪಾಸ್ಗೆಲ್ಲ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟು. ನೀವೇನು ಅಂದರೆ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ದಿನಕ್ಕೆ ನನಗೆ ಮಿನಿಮಮ್ ಅಂದರೂ ಒಂದು 50 DMs ಬರ್ತಾ ಇರುತ್ತೆ. ಎಲ್ರಿಗೂ ರಿಪ್ಲೈ ಮಾಡಬೇಕಾಗಿರುತ್ತೆ. ಅದು ಬಿಟ್ಟು ನೀವು ಸುಮ್ಮನೆ ಎನ್ಕ್ವೈರಿ ಮಾಡಿ ಸುಮ್ಮನೆ ಆಗೋಕ್ಕಾಗಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ ಹೊಂದಿಸ್ಕೊಂಡು ಆದಮೇಲೆ ನನ್ನ ಟೆಸ್ಟ್ ಮಾಡಿ, ಸರಿನಾ? ನಾನು 100% ನಿಮ್ಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ಆಲ್ರೆಡಿ 17 ಅಪ್ಲಿಕೇಶನ್ ಹಾಕಿದ್ದೀನಿ, ಸಕ್ಸಸ್ಫುಲ್ ಆಗಿದೆ. ನಮ್ಮ ಗ್ರೂಪಲ್ಲಿರೋರ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಏನೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳು ಸಿಗುತ್ತೆ, ನೀವು ಅಲ್ಲೋಗಿ ನನ್ನ ಗ್ರೂಪು ಚಾನಲ್ನ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.